ಎಲ್ರಿಗೂ ನಮಸ್ಕಾರ. ಅನುಪ್ರವೇಶ ಅಂತ ಒಂದು ಶಬ್ದ. ಅನುಪ್ರವೇಶ ಮಾಡೋದು ಅಂದ್ರೆ ಈಗ ಅದರ ಅರ್ಥ ಆಗ್ತದೆ. ಅದೊಂದು ಅಕ್ರಮ ಪ್ರವೇಶ ಅನ್ನೋ ಅರ್ಥದಲ್ಲಿ. ಗುರೋರನುಪ್ರವೇಶೇಹಿ ನೋಪಘಾತೋ ಯವೀಯಸಃ ಅಂತ ಹೀಗೆ ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಅದರ ಪ್ರಯೋಗ ಇದೆ. ಗುರುಗಳ ಪ್ರದೇಶದಲ್ಲಿ, ಗುರುಗಳಿಗೆ ಸಂಬಂಧಪಟ್ಟ ಪ್ರದೇಶದಲ್ಲಿ ಸಣ್ಣವನಾದವನು ಸಮ್ಮತಿ ಪಡೆಯದೆ ಪ್ರವೇಶ ಮಾಡಿಬಿಟ್ರೆ ಅವನು ತಪ್ಪೇನಾಗೋದಿಲ್ಲ. ಯವೀಯಸೋನು ಪ್ರವೇಶ. ಆದರೆ ಚಿಕ್ಕವನು ಏಕಾಂತದಲ್ಲಿದ್ದಾಗ, ತನ್ನ ಪತ್ನಿಯರ ಜೊತೆ ಏಕಾಂತದಲ್ಲಿದ್ದಾಗ ಇತ್ಯಾದಿ ಸಂದರ್ಭದಲ್ಲಿ ಹಿರಿಯರಾದವನು ಅಲ್ಲಿ ಒಳಗೆ ಪ್ರವೇಶ ಮಾಡಿಬಿಟ್ರೆ ಅದು ತಪ್ಪಾಗ್ತದೆ. ಹೀಗೆ ಅನುಪ್ರವೇಶ ಅಂತನ್ನೋದು ಅಕ್ರಮ ಪ್ರವೇಶ, ಸಮ್ಮತಿ ಇಲ್ಲದೆ ಪ್ರವೇಶ, ಡಿಸ್ಟರ್ಬ್ ಮಾಡುವಂತೆ ಪ್ರವೇಶ ಅಂತ ಅರ್ಥ ಕೊಡ್ತದೆ. ಇಂಗ್ಲಿಷ್ನಲ್ಲಿ ಅದನ್ನ ವಾಕ್ ಇನ್ ಅಂತ ಹೀಗೆ ಪ್ರಯೋಗ ಮಾಡ್ತಾರೆ. ವಾಕಿಂಗ್ ಇನ್ ಅಂತಂದ್ರೆ ಪ್ರವೇಶ, ಪರ್ಮಿಷನ್ ತಗೊಳ್ಳದೆ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಆಗುವಂತೆ, ಅವರ ಏಕಾಂತಕ್ಕೆ ತೊಂದರೆ ಆಗುವಂತೆ ಪ್ರವೇಶ ಮಾಡೋದನ್ನ ಹಾಗೆ ಹೇಳ್ತಾರೆ ಅಂತ ಕಾಣಿಸ್ತದೆ. ಹೀಗೆ ಇಂಗ್ಲಿಶಿನ ವಾಕ್ ಇನ್ ಅದೇ ಸಂಸ್ಕೃತ ಅನುಪ್ರವೇಶ ಅಂತ ಕಾಣಿಸ್ತದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು. ನಮಸ್ಕಾರ.